ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಸಂಜೆ ಸ್ನ್ಯಾಕ್ಸ್ಗೆ ಉದ್ದಿನ ವಡೆ ಮಾಡಿದ್ದೆ. ಮಕ್ಕಳು ಓದ್ಕೋತಾ ಇದ್ದರು, ಸೊ ಟೆಸ್ಟ್ ಇದೆ ಅಂತ ಮಮ್ಮಿ ಸ್ನ್ಯಾಕ್ಸ್ಗೆ ಏನಾದರೂ ಮಾಡಿಕೊಡಿ ಅಂದಿದ್ದಕ್ಕೆ ಸ್ವಲ್ಪ ಉದ್ದಿನ ವಡೆ ನೆನೆ ಹಾಕಿದ್ದೆ. ಹಾಗಾಗಿ ಉದ್ದಿನ ವಡೆ ಮಾಡ್ತಾ ಇದ್ದಾರ. ಸೊ ನಿಮ್ಮ ಹತ್ರ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಇತ್ತೀಚೆಗೆ ಮಕ್ಕಳಂತೂ ಬರೀ ಓದೋದು ಬರೆಯೋದು ಪ್ರೆಷರ್ ಆಗುತ್ತೆ ಮಕ್ಕಳಿಗೆ ಅಂತಂದರೆ. ಸೊ ನಮ್ಮ ಮನೇಲೇ ಮಕ್ಕಳಿಗೆ ನಿಮ್ಮ ಮನೆಯಲ್ಲೂ ಅದೇ ರೀತಿನ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ಸ್ ಮಾಡಿ. ಯಾಕಂದ್ರೆ ನಮ್ಮ ಮನೇಲಿ ಟಿ ವಿ ಇಲ್ವಲ್ಲ, ಸೊ ಆದಷ್ಟು ಮಕ್ಕಳು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ ಆಟ ಆಡಿಬಿಟ್ಟು. ಸೊ ಆಮೇಲೆ ಈ ರೀತಿ ಓದ್ಕೋತಾರೆ. ಸೊ ನಾನಿಲ್ಲಿ ಮೊದಲು ಉದ್ದಿನ ಬೇಳೆನ 1 ಅವರ್ ನೆನೆ ಹಾಕಿದ್ದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನೀಟಾಗಿ ಜಸ್ಟ್ ವಾಶ್ ಮಾಡಿಬಿಟ್ಟು ನೆನೆ ಹಾಕಿದ್ದೆ, ಅಂದರೆ ಸೋಪ್ ಮಾಡಿದ್ದೆ. ನೀರನ್ನ ಸ್ಟ್ರೈನ್ ಮಾಡಿಬಿಟ್ಟು ನಾನು ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೇ ರೀತಿಯಿಂದ ನೀರು ಹಾಕೋಬಾರ್ದು. ನೀರು ಹಾಕ್ಕೊಂಡಂಗೆ ಸೊ ನೀವು ನೋಡ್ತಾ ಇರ್ಬೋದು ಸ್ವಲ್ಪನೂ ನೀರಿಲ್ಲ. ಸೊ ಫಸ್ಟು ಜಸ್ಟ್ ತರಿಯಾಗಿ ರುಬ್ಕೋಬೇಕು. ಹಾಗಾಗಿ ನಾನು ಜಸ್ಟ್ ಸ್ನ್ಯಾಕ್ಸಿಗೆ, ಊಟದ ಟೈಮ್ ಅಲ್ವಾ, ಸ್ನ್ಯಾಕ್ಸಿಗೆ ಮಾಡ್ತಿರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಸೊ ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಏನು ತೋರಿಸ್ತಿದ್ದೀನಿ ಅಂದರೆ ಗ್ಯಾಸ್ಕೆಟನ್ನು ಓಪನ್ ಮಾಡಿ ನಾನು ಯಾವಾಗಲೂ ವಾಶ್ ಮಾಡ್ತೀನಿ. ಈ ರೀತಿ ವಾಶ್ ಮಾಡೋದ್ರಿಂದ ಯಾವುದೇ ಫುಡ್ಡು ಪಾರ್ಟಿಕಲ್ಸು ಅಲ್ಲಿ ಸೇರ್ಕೊಳ್ಳಲ್ಲ. ಇಲ್ಲ ಅಂತಂದರೆ ಆ ರಿಂಗಲ್ಲಿ ಸೇರ್ಕೊಂಡ್ಬಿಟ್ಟು ಅದು ಯಾವಾಗಲೂ ಸೇರ್ಕೊಂಡು ಅದೇ ರೀತಿ ಪರ್ಮನೆಂಟಾಗಿ ಅದು ಸ್ಟೈನ್ ಆಗಿಬಿಡುತ್ತೆ. ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದೆ. ಸೊ ನೋಡಿ, ನಾನಿಲ್ಲಿ ವಿತೌಟ್ ವಾಟರು ಜಸ್ಟ್ ಪಲ್ಸ್ ಮೋಡಲ್ಲಿ ನಾನಿವಾಗ ಮಿಕ್ಸಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಉದ್ದಿನ ವಡೆಗೆ ಒಂದು ಟಿಪ್ ಏನು ಅಂತಂದರೆ, ಅದೇನು ಬ್ಯಾಟರ್ ಇರುತ್ತಲ್ಲ, ಸ್ವಲ್ಪನೂ ಅದರಲ್ಲಿ ವಾಟರ್ ಇರಬಾರ್ದು. ತುಂಬ ಚೆನ್ನಾಗಿ ಅದನ್ನು ನಾವು ಗಟ್ಟಿಯಾಗಿ ಅದನ್ನು ರುಬ್ಕೋಬೇಕು. ಸೊ ನನಗಿಲ್ಲಿ ಸ್ವಲ್ಪ ತುಂಬಾ ಗಟ್ಟಿ ಆಯಿತು ಅನ್ನಿಸ್ತು. ಯಾಕಂದರೆ ಜಸ್ಟ್ 1 ಅವರ್ ಸೋಪ್ ಮಾಡಿದ್ನಲ್ವ, ಇನ್ನೊಂದು ಸ್ವಲ್ಪ ಗಟ್ಟಿ ಇತ್ತು ಕಾಳುಗಳು. ಹಾಗಾಗಿ ಜಸ್ಟ್ ನೋಡ್ತಾ ಇರ್ಬೋದು ನೀವು, ಡ್ರಾಪ್ ಜಸ್ಟ್ 1 ಸ್ಪೂನ್ 2 ಸ್ಪೂನ್ ಲೆಕ್ಕದಲ್ಲಿ ನಾನು ವಾಟರ್ನ ಹಾಕ್ಕೊಂಡು ತರಿಯಾಗಿ ರುಬ್ಕೋತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಅದಾದರೆ ಕ್ಲಿಪ್ಪಿಂಗ್ಸನ್ನ ಎಲ್ಲೋ ಫಾರ್ವರ್ಡ್ ಮಾಡ್ದಂಗೆ. ಸೊ ಪ್ಲೀಸ್ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಟಿಪ್ಸ್. ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ ಅಂತ. ಸೊ ಗಟ್ಟಿಗೆ ಬೆಣ್ಣೆ ಥರ ಇದೆ. ನಾನು ಸ್ವಲ್ಪ ನೀರು ಹಾಕಿದ್ರು ಅದು ವಾಟರಿ ಥರ ಇಲ್ಲ. ತುಂಬ ನನಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ನಾನು ಅದನ್ನು ರುಬ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇವಾಗ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ರುಬ್ಬಿದ್ದು ನಾನು. ಇಷ್ಟು ಹಿಟ್ಟಲ್ಲಿ ನನಗೆ ಅರೌಂಡ್ ಒಂದು 16 to 17, 18 ಅನ್ಕೊತೀನಿ ಮೀಡಿಯಮ್ ಸೈಜಲ್ಲಿ ನನಗೆ ವಡೆಗಳಾಗಿತ್ತು, ಉದ್ದಿನ ವಡೆ. ತೋರಿಸ್ತೀನಿ. ಆ್ಯಕ್ಚುಲಿ ಸಾಂಬಾರಿತ್ತು, ಚಟ್ನಿ ಎಲ್ಲ ಏನೂ ಮಾಡಿಲ್ಲ, ಜಸ್ಟ್ ಸಾಂಬಾರಲ್ಲಿ ಡಿಪ್ ಮಾಡ್ಕೊಂಡು ತಿಂದರು. ಬೆಳಗ್ಗೆ ಮುದ್ದೆ ಮೂಲಂಗಿ ಸಾಂಬಾರು ಮಾಡಿದ್ದೆ, ಅದೇ ಸಾಂಬಾರಲ್ಲಿ ಜಸ್ಟ್ ತಿಂದರು. ಚಟ್ನಿ ಏನು ಮಾಡೋದು ಬೇಡ ಅನ್ನಿಸ್ತು ನನಗೆ. ಹಾಗಾಗಿ ನೋಡ್ತಾ ಇರ್ಬೋದು. ಸೊ ಬ್ಯಾಟರ್ನ ನಾನು ಅಗಲವಾದ ಒಂದು ಬೌಲ್ಗೆ ನಾನು ಒಂದು ಅರವಾಣ ಅಂತಾರಲ್ಲ, ಒಂದು ಪ್ಲೇಟ್ ಟೈಪು, ಅದಕ್ಕೆ ನಾನು ತೆಕ್ಕೊಂಡಿದ್ದೀನಿ. ಏನಕ್ಕಂದರೆ ಅದನ್ನು ಚೆನ್ನಾಗಿ ವಿಸ್ಕ್ ಮಾಡಬೇಕು. ಅಂದರೆ ನಮ್ಮ ಕೈ ಒಂದು ಅಂಗೈಯಿಂದ ಚೆನ್ನಾಗಿ ಅದನ್ನು ಮಸಿಬೇಕು. ಫ್ರೆಂಡ್ಸ್, ಆ್ಯಕ್ಚುಲಿ ಅದು ಕಂಪ್ಲೀಟ್ ವೀಡಿಯೋ ನಾನು ಮಾಡ್ಕೊಂಡಿದ್ದೆ, ಯಾವ ರೀತಿ ಅದನ್ನು ನಾನು ಬ್ಯಾಟರನ್ನು ಮಾಡ್ಕೊಂಡಿದ್ದೆ ಅಂತ. ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ, ಅದು ಸ್ಟೋರೇ ಆಗಿಲ್ಲ. ಹಾಗಾಗಿ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ನಾನು ಒಂದು ಬ್ಯಾಚ್ ಫ್ರೈ ಮಾಡಿದ್ದೀನಿ, ಡೀಪ್ ಫ್ರೈ. ಅದಾದಮೇಲೆ ನನಗೆ ನನ್ನ ಮಗಳು ಹೇಳಿದ್ದು, ಮಮ್ಮಿ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಅಂತ. ಅದಕ್ಕೆ ಮತ್ತೆ ನಾನು ಕ್ಲಿಪ್ಪಿಂಗ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಪ್ಲಫಿ ಆಗಿದೆ. ಚೆನ್ನಾಗಿ ಕೈಯಲ್ಲಿ ಅದನ್ನು ಮಸ್ತಿದ್ದೀನಿ. ಸೊ ಅವಾಗ ಈ ರೀತಿ ಬ್ಯಾಟರು ಪ್ಲಫಿಯಾಗಿ ಬರುತ್ತೆ. ಸೊ ಚೆನ್ನಾಗಿ ಮಸ್ತ್ ಆದಮೇಲೆ ನೋಡಿ ನಾನು ತೋರಿಸ್ತಿದ್ದೀನಿ. ಎಷ್ಟು ಲೈಟ್ ವೆಯ್ಟ್ ಆಗಿದೆ ಅಂದರೆ ನೋಡಿ, ನಾನು ಇದು ಡ್ರಾಪ್ ಮಾಡ್ತಾಯಿದ್ರೆ ನೋಡಿ ಯಾವ ರೀತಿ ಕಟ್ಟಾಗಿ ಬೀಳ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಈ ರೀತಿ ಜಸ್ಟ್ ಅದಾಗದೇ ಏನು ವಿತೌಟ್ ಪ್ರೆಷರು ಕಟ್ಟಾಗಿ ಈ ರೀತಿ ನೀರಲ್ಲಿ ಬಿದ್ದಾಗ ನೋಡಿ ಬೆಣ್ಣೆ ಥರ ತೇಲ್ಬೇಕದು. ನೀವು ನೋಡ್ತಾ ಇದ್ದೀರಾ ಅನ್ಕೊತೀನಿ. ಅಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ಕೈಯಲ್ಲಿ ಮಸಿಬೇಕು ಅದನ್ನು. ಅಂದರೆ ಉಜ್ಜಬೇಕು. ಚೆನ್ನಾಗಿ ಉಜ್ಜಿದಾಗ ಅದು ಡಬಲ್ ಆಗುತ್ತೆ ಸೈಜಲ್ಲಿ. ಅದಾದಮೇಲೆ ನಾವು ಉಪ್ಪು, ಮೆಣಸು, ಸ್ವಲ್ಪ ಸೋಡಾ ಹಾಕ್ಕೊಂಡು ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಹಾಗಾಗಿ ಚಿಕ್ಕದಾಗಿ ಒಂದು ಹಸಿಮೆಣಸಿಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಜಾಸ್ತಿ ಆಯಿಲ್ ಹಾಕಿಲ್ಲ ನಾನು. ಯಾಕಂದರೆ ತುಂಬನೇ ಡೀಪ್ ಫ್ರೈ ಮಾಡಿರೋದು ವೇಸ್ಟ್ ಆಗುತ್ತಲ್ಲ. ನಾನು ಮತ್ತೆ ಫ್ರೈ ಮಾಡಲ್ಲ, ಜಸ್ಟ್ ಒಗ್ಗರಣೆಗೆ ಯೂಸ್ ಮಾಡ್ಕೊತೀನಿ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇದು ಕಬ್ಬಿಣದ ಬಾಣಲಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಇದರಲ್ಲಿ ಹೀಟು ಮೇಂಟೈನ್ ಆಗುತ್ತೆ. ಆದಷ್ಟು ಕಬ್ಬಿಣದ ಬಾಣಲಿಗಳನ್ನೇ ಯೂಸ್ ಮಾಡಿ. ನೋಡಿ ಸ್ವಲ್ಪನೇ ತೊಗೊಂಡು ನಾನು ಇಷ್ಟು ನೀಟಾಗಿ ಬಿಡ್ತಾ ಇದ್ದೀನಿ. ನೀವು ಕ್ಲೋಸಪ್ಪಲ್ಲಿ ಸೊ ಪಾಸ್ ಮಾಡಿ ಸತ ನೋಡ್ಬೋದು. ನೋಡಿ ಸ್ವಲ್ಪ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ತೊಗೊಂಡು ಈ ರೀತಿ ಮಧ್ಯೆ ಹೋಲ್ ಮಾಡಿ ನಿಧಾನಕ್ಕೆ ಬಿಡಬೇಕು. ನೋಡಿ ಈ ರೀತಿ ಬಿಟ್ಟಾಗ ಫ್ರೆಂಡ್ಸ್, ನೀವು ನಂಬಲ್ಲ, ನಾನು ಎಷ್ಟು ಚಿಕ್ಕಗೆ ತೊಗೊಂಡಿದ್ದೀನಿ ಅದನ್ನು ಬ್ಯಾಟರ್ನ. ಸೊ ಜಸ್ಟ್ ಹಾಗೆ ಕಂಟಿನ್ಯೂ ವಿಡಿಯೋ ನೋಡ್ಕೊಂಡು ಹೋಗಿ. ಡಬಲ್ ದ ಸೈಜ್ ಅಂದರೆ ನಾನು ಏನು ಹಾಕ್ತಾಯಿದ್ದೀನಿ, ಇದು ಉದ್ದಿನ ವಡ, ತೂತ್ ವಡ ಅಥವಾ ಉದ್ದಿನ ವಡ ಏನು ಬೇಕಾದ್ರೂ ಹೇಳ್ಬೋದು, ಡಬಲ್ ಸೈಜ್ ಆಗ್ತಾಯಿದೆ. ನನಗೆ ಆಶ್ಚರ್ಯ ಆಯಿತು.
ನಾನು ಇನ್ನೂ ಒಂದೆರಡು ಹಾಕ್ಬೋದೇನೋ ಅಂತ ನೋಡೋಷ್ಟರೊಳಗಡೆ ಫುಲ್ಲು ಬಾಣಲಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. 4 ವಡೆ ಚಿಕ್ಕದು ಹಾಕಿರೋದು ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ. ಸಖತ್ತ ಫ್ಲಫಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ನಂಬಲ್ಲ, ನಾನು ಒಂದು ನೀರು ಕುಡಿಯೋ ಕಪ್ಪಲ್ಲಿ ಒಂದು ಲೋಟ ಹಾಕಿದ್ದೆ. ಅದರಲ್ಲಿ ಅರ್ಧ ಬ್ಯಾಟರ್ ಅಷ್ಟೇ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದು. ಇನ್ನೂ ಮುಕ್ಕಲ್ಲಿ ಒಂದು 60% ಅಷ್ಟು ಇತ್ತು ಬೇಳೆ. ಅದಕ್ಕೆ ನಾನು ಪಟಪಟ ಅಂತ ರವೆನ ಹಾಕ್ಬಿಟ್ಟು ದಿನ ನಾನು ಇಡ್ಲಿ ಮಾಡಿಕೊಂಡೆ. ಅದೇನು ಕ್ಲಿಪ್ಪಿಂಗ್ಸ್ ನಾನು ಶೂಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ನಾನು ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಇದ್ದೀನಿ, ವ್ಯಾಲ್ಯೂಷನ್ಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ನೋಡಿ ನೋಡ್ತಾ ಇರ್ಬೋದು ನೀವು. ನಾನು ಸ್ವಲ್ಪ ಫ್ಲೇಮನ್ನು ಕಡಿಮೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕಲ್ಲ. ಹಾಗಾಗಿ ಇವಾಗ ನಾನು ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಜಸ್ಟ್ ಈಗ ಇದನ್ನು ನಾನು ಉಲ್ಟಾ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ, ನೋಡ್ತಿರ್ಬೋದು. ಈಗ ನಿಧಾನಕ್ಕೆ ಫ್ರೆಂಡ್ಸ್, ಎಣ್ಣೆ ಮುಂದೆ ಮಾಡಬೇಕಾದ್ರೆ ಅವಸರ ಮಾಡಬೇಡಿ. ತಿನ್ನೋರು ಮಕ್ಕಳಾಗಲಿ ಮನೆಯಲ್ಲಿರೋರಾಗಲಿ ಎಷ್ಟೇ ಅವಸರ ಮಾಡಿದರೂ ಪೇಷನ್ಸಿಂದ ನಿಧಾನಕ್ಕೆ ಮಾಡಿ. ಅವ್ರು ಅವಸರ ಮಾಡ್ತಾರೆ ಅಂತ ಎಣ್ಣೆ ಮುಂದೆ ನಿಂತ್ಕೊಂಡಾಗ ಗಾಬರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆದಷ್ಟು ಒಂದು 5 ನಿಮಿಷ ಕಾಯ್ತಾರೆ, ಪರವಾಗಿಲ್ಲ. ಸೊ ನೋಡಿ ಇಷ್ಟು ಚೆನ್ನಾಗಿ ಅದು ಗೋಲ್ಡನ್ ಫ್ರೈ ಆಗ್ತಾ ಇದೆ ಅಂತ. ಈ ರೀತಿ ನಿಧಾನಕ್ಕೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಆದಷ್ಟು ಪೇಷನ್ಸಿಂದನೇ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಟೇಸ್ಟ್ ಬರೋಲ್ಲ ಉದ್ದಿನವಡೆ. ಸೊ ನೀವು ನೋಡ್ತಾ ಇರ್ಬೋದು, ಕ್ಲಿಪ್ಪಿಂಗ್ಸನ್ನ ಎಲ್ಲ ಮಿಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರಿ. ಫ್ರೆಂಡ್ಸ್, ಉದ್ದಿನವಡೆ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿ. ಮ್ಯಾಕ್ಸಿಮಮ್ ಒಂದು 2 ಅವರ್ಸ್ ಅಷ್ಟೇ ಉದ್ದಿನಬೇಳೆನ ಸೋಪ್ ಮಾಡಿ ವಿತೌಟ್ ವಾಟರು ಸ್ವಲ್ಪನೇ ಡ್ರಾಪ್ಸಲ್ಲಿ ವಾಟರ್ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಕೈಯಲ್ಲಿ ಮಸೀರಿ. ಅಂದರೆ ನಿಮ್ಮ ಅಂಗೈ ಶಾಖ ಅದಕ್ಕೆ ತಾಕ್ದಾಗ ಇಟ್ಟು ಡಬಲ್ ದ ಸೈಜ್ ಆಗುತ್ತೆ, ಹಗುರ ಆಗುತ್ತೆ. ಸೊ ಹಗುರ ಆದಾಗ ಏನಾಗುತ್ತೆ, ಈ ರೀತಿ ಉದ್ದಿನವಡೆ ಉಬ್ಬಿ ಬರುತ್ತೆ. ಸಖತ್ ಕ್ರಿಸ್ಪಿ ಆಗಿತ್ತು ಫ್ರೆಂಡ್ಸ್. ನಾನು ನೆಕ್ಸ್ಟು ವಾಯ್ಸ್ ಓವರ್ ಇಲ್ಲದೇ ಇರೋ ಥರ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿತ್ತು, ಎಷ್ಟು ಫ್ಲಫಿ ಆಗಿತ್ತು ಅಂತ. ಸಾಂಬಾರಿಗೆ ಹಾಕಿದ ತಕ್ಷಣ ಸಾಂಬಾರೆಲ್ಲ ಎಳ್ಕೊಂಡ್ಬಿಡ್ತು. ತಿನ್ನೋದಕ್ಕಾದ್ರೆ ಸಖತ್ ಜ್ಯೂಸಿಯಾಗಿತ್ತು. ನೋಡಿ ಎಷ್ಟು ಡಬಲ್ ಸೈಜ್ ಆಗಿದೆ. ನಿಮಗೆ ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಲೈಟ್ ವೈಟ್ ಆಗಿದೆ ಅಂತ ವಡೆಗಳು. ಫ್ರೆಂಡ್ಸ್, ಮನೇಲಿ ಮಕ್ಳಿಗೆ ಮಾಡಿಕೊಡಿ. ಇವಾಗಂತೂ ಎಷ್ಟು ಕಾಸ್ಟ್ಲಿ ಆಗಿದೆ ಉದ್ದಿನ ವಡೆ ಹೋಟೆಲ್ಗಳಲ್ಲಿ. ಈವನ್ ಫುಟ್ಬಾತಲ್ಲೂ ಅಕಸ್ಮಾತ್ ಏನಾದ್ರು ನೀವು ತಿಂತೀರಾ, ಟೆಂಪ್ಟೇಷನ್ ಆಯಿತು, ನೀವೇನಾದರೂ ಶಿವಮೊಗ್ಗ ದಾವಣಗೆರೆ ಹೋದರೆ ತಿಂತೀರಾ ಅಂದ್ರೆ 15 ರೂಪಾಯಿ ಒಂದು. ಫ್ರೆಂಡ್ಸ್, ಹೊರಗಡೆ ಎಲ್ಲ ನಿಮಗೆ ಗೊತ್ತಿದೆ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ಆದಷ್ಟು ಸ್ವಲ್ಪ ನೋಡಿ ಸಾಗಲ್ಲ. ಸಖತ್ ಫ್ಲಫಿಯಾಗಿದೆ, ಸ್ವಲ್ಪನೂ ಎಣ್ಣೆ ಇದ್ದಿಲ್ಲ. ತೊಗೊಂಡು ಬರ್ತಾಯಿದೆ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.